ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇದರ ವಿಡಿಯೋದಲ್ಲಿ ಮಂತ್ರಗಳಿಂದ ದುಷ್ಟಶಕ್ತಿಗಳು ನಷ್ಟ ಆಗೋದು, ವಾಮಾಚಾರ ನಷ್ಟ ಆಗೋದು, ದೋಷಗಳು ನಿವಾರಣೆ ಆಗೋದು, ಫಲಗಳು ಪ್ರಾಪ್ತಿಯಾಗೋದು, ದೈವಕೃಪೆಗೆ ಪಾತ್ರ ಆಗೋದು, ದೈವ ದರ್ಶನ ಆಗೋದು, ಆತ್ಮ ಸಾಕ್ಷಾತ್ಕಾರ ಆಗೋದು, ಸಿದ್ಧಿ ಶಕ್ತಿ ಲಭ್ಯ ಆಗೋದು, ಇನ್ನು ಹಲವಾರು ಮಂತ್ರದಿಂದ ಆಗ್ತಕ್ಕಂಥದ್ದನ್ನು, ಮಂತ್ರದ ಪ್ರಯೋಜನದ ಬಗ್ಗೆ ನೀವು ತಿಳಿದಿದ್ದೀರ. ಈ ಘಟನೆಗಳ ಬಗ್ಗೆ ಸಂಬಂಧಪಟ್ಟಂತೆ ಕೋಟ್ಯಾಂತರ ಜೀವರಾಶಿಗಳು, ಮನುಷ್ಯ ವರ್ಗ ಆಚರಣೆಯನ್ನು ಮಾಡ್ತಾರೆ. ಹೀಗಿದ್ದಾಗ ಈ ಮಂತ್ರಗಳು ಹೇಗೆ ಕಾರ್ಯವನ್ನು ಮಾಡ್ತಾವೆ? ನಾವು ಬಳಸ್ತಕ್ಕಂಥದ್ದು ಪದ, ನಾವು ಬಳಸ್ತಕ್ಕಂಥದ್ದು ವಾಕ್ಯ, ಪದಗಳಿಂದ ಕೂಡಿರ್ತಕ್ಕಂಥದ್ದು ಕೂಡ ಮಂತ್ರವೇ, ವಾಕ್ಯಗಳಿಂದ ಕೂಡಿರ್ತಕ್ಕಂಥದ್ದು ಮಂತ್ರವೇ. ಹೀಗಿದ್ದ ಮೇಲೆ ನಾವು ಬಳಕೆ ಮಾಡ್ತಕ್ಕಂಥ ಪ್ರತಿದಿನ ಎಷ್ಟು ಮಾತುಗಳನ್ನು ಆಡೋದಿಲ್ಲ ಅಲ್ವೇ? ಆ ಮಾತುಗಳಲ್ಲೂ ಬರ್ತಕ್ಕಂಥದ್ದು ಕೂಡ ಪದವೇ, ಆ ಮಾತುಗಳಲ್ಲೂ ಬರ್ತಕ್ಕಂಥದ್ದು ಕೂಡ ವಾಕ್ಯವೇ. ಆ ಮಾತುಗಳಲ್ಲೂ ಬರ್ತಕ್ಕಂಥ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂತಹ ಒಂದು ಪಠ್ಯಕ್ರಮನೇ ನಾವು ಮಾತಾಡ್ಬಿಡ್ತೀವಿ. 1 ಗಂಟೆ ಕೂತ್ಕೊಂಡ್ರೆ ಯಾರ ಜೊತೆನಾದರೂ ಮಾತಾಡ್ತಾ ಇದ್ರು ಸಾಕು, ನೀವು ಮಾತಾಡ್ತೀರಿ, ಎಲ್ಲ ಮಾತಾಡ್ತಾ ಇರ್ತಾರೆ. ಕಾರ್ಯ ಮಾಡೋದಾದ್ರೂ ಮಾತಾಡ್ತಾರೆ, ಬಿಸ್ನೆಸ್ ಏನೇ ಮಾಡೋದಾದ್ರೂ ಕೂಡ ಮಾತಂತೂ ಆಡ್ತಾರೆ, ಪುಟಗಳ ಸಮೇತ ಮಾತಾಡ್ತಾರೆ. ಹಾಗಾದ್ರೆ ಅದಕ್ಕೆ ಪರಿಣಾಮ ಇಲ್ವೇ? ಖಂಡಿತ ಅದಕ್ಕೂ ಪರಿಣಾಮ ಇರುತ್ತೆ. ಆದರೆ ಅದಕ್ಕೆ ಪರಿಣಾಮ ಈ ಮಂತ್ರದ ರೀತಿಯಾಗಿ ಯಾಕೆ ಲಭ್ಯ ಆಗೋದಿಲ್ಲ? ಮನುಷ್ಯರೆಲ್ಲ ಪ್ರತಿದಿನ ಮಾತಾಡ್ತಾರೆ, ಪ್ರತಿದಿನ ಮಾತಾಡೋದು ಮಾತು, ಸ್ವರ. ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಕೂಡ ಪದ ಮತ್ತು ಅದರಲ್ಲಿ ಸ್ವರ. ಹಾಗಿದ ಮೇಲೆ ಮಂತ್ರದಲ್ಲಿ ಲಭ್ಯವಾಗ್ತಕ್ಕಂಥ ಫಲಗಳು ಸಮಸ್ಯೆ ನಿವಾರಣೆ ಆಗಿರ್ಬೋದು, ಅನುಕೂಲ ಪ್ರಾಪ್ತಿಯಾಗಿರ್ಬೋದು, ಸುಖ ಅಥವಾ ದುಃಖಗಳ ನಾಶ, ಸುಖ ಪ್ರಾಪ್ತಿ, ದುಃಖಗಳ ನಾಶ ಆಗ್ತಕ್ಕಂಥದ್ದು ಈ ಪದಪುಂಜದ ಮೂಲಕ, ಸ್ವರ ಮಾಧ್ಯಮದ ಮೂಲಕ ಏನು ಮಂತ್ರಗಳಿಂದ ಲಭ್ಯ ಆಗುತ್ತೆ, ಅದು ಮಾತುಗಳಿಂದಾನೇ ಏನೇನಾದರೂ ಒಂದು ಲಭ್ಯ ಆಗಬೇಕಲ್ವ? ಅದು ಆಗುತ್ತೆ, ಕರ್ಮಫಲ ನಿರ್ಮಾಣ ಆಗುತ್ತೆ, ಆಗೋದಿಲ್ಲ ಅಂತಿಲ್ಲ. ಅದು ದೀರ್ಘಕಾಲ, ಅಲ್ಪಕಾಲ, ಮಧ್ಯಮ ಕಾಲ, ಸನಿಹ ಅಥವಾ ದೂರ, ಈ ರೀತಿಯಾದಂಥ ಒಂದು ಫಲಪ್ರಾಪ್ತಿಯನ್ನು ಮಾತುಗಳು, ಆಚರಣೆಗಳು ಕೂಡ ನಿರ್ಮಾಣ ಮಾಡ್ತವೆ. ಅದನ್ನು ಮನುಷ್ಯ ಅನುಭವಿಸ್ತಾನೆ. ಈಗಿನ ಕಲಿಯುಗದಲ್ಲಿ ಕಷ್ಟ ಸುಖಗಳನ್ನು ನಾವೆಲ್ಲ ಮನುಷ್ಯ ವರ್ಗದಲ್ಲಿ ಏನು ನೋಡ್ತೇವೆ, ಇದೆಲ್ಲ ಹಿಂದೆ ಪೂರ್ವದಲ್ಲಿ ಮಾತಾಡಿರ್ತಕ್ಕಂಥ ಪದಪುಂಜಗಳು ಮತ್ತು ಸ್ವರಗಳನ್ನು ಬಳಸಿರ್ತಕ್ಕಂಥ ಪರಿಣಾಮಗಳು ರಚನೆಯಾಗಿ, ಯಾವ ಮನುಷ್ಯ ಎಲ್ಲಿ ಹುಟ್ಟಬೇಕು, ಎಲ್ಲಿ ಬದುಕಬೇಕು, ಹೆಣ್ಣಾಗಬೇಕು, ಗಂಡಾಗಬೇಕು, ಜಾಬ್ ಸಿಗಬೇಕು, ಸಿಗಬಾರ್ದು, ಕಷ್ಟಪಡಬಾರ್ದು, ಕಲೆ ಇರಬೇಕು, ಚಟುವಟಿಕೆ ಇರಬೇಕು, ಉದ್ಯಮಿ ಆಗಬೇಕು ಅಥವಾ ವ್ಯಾಪಾರಿ ಆಗಬೇಕು, ರಾಜಕೀಯದವರಾಗಬೇಕು, ಅನ್ಯರಾಗಬೇಕು, ಸೈಂಟಿಸ್ಟ್ ಆಗಬೇಕು, ಏನನ್ನು ಕೂಡ ಅವರ ಪದಪುಂಜಗಳು ಮತ್ತು ಸ್ವರತರಂಗಗಳು ನಿರ್ಮಾಣ ಮಾಡಿಕೊಂಡೇ ಇಲ್ಲಿಗೆ ಆ ಜೀವವನ್ನು ಓದ್ಕೊಂಡು ಬಂದಿದ್ದಾವೆ ಕಾಲಮಾನದಲ್ಲಿ. ಹಾಗಾಗಿ ಮನುಷ್ಯ ವರ್ಗ ಅವರವರ ಆಚರಣೆಗನುಸಾರವಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಹೀಗಿದ್ದಾಗ ಮಂತ್ರಗಳು ಹೇಗೆ ಆ ಒಂದು ಫಲವನ್ನು ನಿರ್ಮಾಣ ಮಾಡ್ತಾವೆ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಸಮಸ್ಯೆ ನಿವಾರಣೆ ಆಗೋದಾಗಿರ್ಬೋದು, ಫಲ ನಿರ್ಮಾಣ ಆಗಿರ್ಬೋದು, ಹೇಗಾಗುತ್ತೆ ಇಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲೇ ಅಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಇದನ್ನು ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಹೊಸ ವಿಡಿಯೋ ವೀಕ್ಷಿಸ್ಬೋದು. ಈ ಚಾನಲ್ನ ಅನ್ಯ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಜ್ಞಾನವರ್ಧಕ ಇದ್ದಾವೆ. ಹಾಗೆ ಯಂತ್ರ ಮಂತ್ರದಂತೆಗೆ ಸಂಬಂಧಪಟ್ಟಂತೆ ಧ್ಯಾನ, ಯೋಗ, ಮುದ್ರಾಭ್ಯಾಸ, ಕುಂಡಲಿನಿ ಶಕ್ತಿ, ಜಾಗೃತಿಗೆ ಸಂಬಂಧಪಟ್ಟಂತೆ, ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಮಾಡಿಸ್ಬೋದು, ಚಾರ್ಜಸ್ ಇರುತ್ತೆ. ಹಾಗೆ ಜ್ಯೋತಿಷ್ಶಾಸ್ತ್ರ, ಅಂಗಸಾಮುದ್ರಿಕ, ಹಸ್ತಸಾಮುದ್ರಿಕ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ತಮಗಿದ್ರೆ ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಹಾಗೆ ವಾಮಾಚಾರ ಇತ್ಯಾದಿ ಸಮಸ್ಯೆಗಳಿದ್ದರೆ ಅಥವಾ ಹಣಕಾಸಿನ ಅರ್ಜನೆಗೆ ಸಮಸ್ಯೆಗಳಿದ್ದರೆ, ಒಂದು ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಇದೆ, ಇನ್ನೊಂದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ. ಆತ್ಮದ ಸಮಸ್ಯೆಗಳು ದೇಹದಲ್ಲಿ, ಮನೆಯಲ್ಲಿ ಇದ್ದರೆ ಧೂಪದ ಪೌಡರನ್ನು ಬಳಸಿ, ದೇಹದಲ್ಲಿದ್ದರೆ ಪೌಡ್ರನ್ನು ಕೂಡ ಸ್ಮೆಲ್ ತೊಗೊಂಡು ಮೈಕಾಗಿ ಇಟ್ಕೊಳ್ಳೋದು. ಆಯಿಲ್ 2 ರೀತಿಯಾಗಿ ಔಷಧಿಯುಕ್ತದಿಂದ ಕೂಡಿದೆ, ದೇಹಕ್ಕೆ ಬೇರೆ, ತಲೆಗೆ ಬೇರೆ. ಆ ಒಂದು ಆಯಿಲ್ ಕೂಡ ಬಳಸ್ಬೋದು. ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡು. ಈಗ ವಿಡಿಯೋದ ವಿಚಾರದಲ್ಲಿ ಮುಂದುವರಿಯೋಣ. ಮಂತ್ರಗಳನ್ನು ಪಠನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಪದಗಳನ್ನು ನೀವು ಕರಿತೀರಿ, ಆ ಪದಗಳನ್ನು ನೀವು ಈ ಜನ್ಮದಲ್ಲಿ, ಈಗ, ಇವತ್ತು, ನಿನ್ನೆ, 1 ತಿಂಗಳ ಹಿಂದೆ ಅಥವಾ 2 ತಿಂಗಳ ಹಿಂದೆ, 1 ವರ್ಷದ ಹಿಂದೆ ರಚನೆ ಮಾಡಿಕೊಂಡಿರ್ತಕ್ಕಂಥ ಪದಗಳಲ್ಲ, ಹೌದಲ್ವೇನು? ಯಾವ ಪದಗಳನ್ನು ರಚನೆ ಮಾಡಲಾಗಿದೆ ಆ ಪದಗಳಿಗೆ ನಮಗೆ ಸರಿಯಾಗಿ ವ್ಯಾಕರಣ ಗೊತ್ತಿಲ್ಲದಿದ್ರೂ ಕೂಡ ಅದರಲ್ಲಿ ಅರ್ಥಪೂರ್ಣವಾಗಿರುತ್ತೆ. ಲಘು, ಗುರು,
ಅಂದರೆ ಹಾಡಿನ ಸಂದರ್ಭದಲ್ಲಿ ನೀವು ಸ್ವರಗಳ ಏರಿಳಿತವನ್ನು ಕೂಡ ನೀವು ಹೇಗೆ ಕಾಣ್ತೀರೋ ಹಾಗೆ ದೈವಶಕ್ತಿಗಳು ಆಯಾ ನಗರದಲ್ಲಿ ಆಯಾ ಜಾಗದಲ್ಲಿ ಅಲ್ಲಲ್ಲೇ ಉಪಸ್ಥಿತವಿದ್ದು ದೂರ ಕ್ರಮ ವ್ಯಾಪ್ತಿ ಈ ರೀತಿಯಾಗಿ ಅವರ ಒಂದು ಉಪಸ್ಥಿತಿ ಇದೆ. ಅದಕ್ಕೆ ಅದರದ್ದೇ ಆದಂಥ ಒಂದು ಲೆಕ್ಕಾಚಾರ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಪದಪುಂಜಗಳನ್ನು ಬಳಸಲಾಗುತ್ತೆ ಆ ಪದಪುಂಜಗಳಲ್ಲಿ ಉದ್ದೇಶ ಕೂಡ ಇದೆ. ಆ ಉದ್ದೇಶವನ್ನು ಆ ಪದಗಳಲ್ಲಿ ಅಡಕ ಮಾಡಿದ್ದಾರೆ. ಯಾವ ನಾವು ಮಂತ್ರವನ್ನು ಹೇಳ್ತೇವೆ ಅದು ಇವ್ರಿಗೇನೆ. ಈಗ ನಿಮ್ಮ ಮನೆಯಲ್ಲಿ 10 ಜನ ಇದ್ದಾರೆ, 10 ಜನಕ್ಕೂ ಒಂದೊಂದು ಹೆಸರಿಟ್ಟಿದ್ದೀರ. ಈಗ ಯಾರೋ ಪಲ್ಲವಿ ಅಂತ ಕರೆದ್ರೆ ಮಾಧವಿ ಅಂತಕ್ಕಂಥವಳು ಓಕೊಳ್ಳೋದಿಲ್ಲ. ಪಲ್ಲವಿ ಅಂತ ಕರೆದ್ರೆ ಪಲ್ಲವಿನೇ ಓಕೊಳ್ಳೋದು ಮನೆಯಲ್ಲಿ. ಮಾಧವಿ ಅಂತ ಕರೆದ್ರೆ ಮಾಧವಿನೇ ಓಕೊಳ್ಳೋದು. ನನ್ನನ್ನೇ ಕರಿತಾ ಇದ್ದಾರಂತ. ಅಂದರೆ ನೀವು ಹುಟ್ಟಿದಾಗ ಅವಳಿಗೆ ಒಂದು ಮಾಧವಿ ಇವಳಿಗೆ ಒಂದು ಪಲ್ಲವಿ ಅಂತ ಹೆಸರಿಟ್ರಿ. ಯಾಕೆ? ಗುರುತಿಸುವಿಕೆಗಾಗಿ. ಹಾಗೆ ನಮ್ಮ ಪೂರ್ವಜರು ಮಂತ್ರಗಳನ್ನು ಪ್ರಾರಂಭ ಮಾಡಿದಾಗ ಆ ಮಂತ್ರಗಳ ಕಾರಣ ಈ ಜೀವಗಳಿಗೆ ಅನುಕೂಲ ಆಗಬೇಕಲ್ವಾ. ಕಷ್ಟ ಗೊತ್ತಾಗೋದಿಲ್ಲ ಭೂಮಿ ಮೇಲೆ ಬದುಕೋದಕ್ಕೆ. ಗೊತ್ತಾಗದೇ ಇದ್ದಾಗ ದೈವದ ಬಲ ಪಡಿಬೇಕು, ಮಾರ್ಗದರ್ಶನ ಪಡಿಬೇಕು. ಕಷ್ಟ ಇದ್ದಾಗ ಹೇಳ್ಕೋಬೇಕು, ಸುಖ ಇದ್ದಾಗ ಸ್ಮರಣೆ ಮಾಡಬೇಕು, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬೇಕಲ್ವಾ. ಅದಕ್ಕೆ ಅವ್ರಿಗೆ ಸಂಬಂಧಪಟ್ಟಂತೆ ಅವ್ರು ಕೋಡ್ ಇಟ್ಕೊಂಡ್ರು. ಈಗ ಮನೆಯಲ್ಲಿ ಯಾರಿಗೋ ಒಬ್ರಿಗೆ ಪಲ್ಲವಿ ಇನ್ನೊಬ್ರಿಗೆ ಮಾಧವಿ ಅಂತಿಟ್ರು ಅಂತ ಇಟ್ಕೊಳ್ಳಿ. ಹಾಗೆ ಯಾವ ದೇವರಿಗೆ ಸಂಬಂಧಪಟ್ಟಂತೆ ಅವರ ರೂಪ ಆಕಾರ, ಅವರಿರ್ತಕ್ಕಂಥ ಸ್ಥಿತಿ, ಮಾಡ್ತಕ್ಕಂಥ ಕಾರ್ಯ, ಅವರಿರ್ತಕ್ಕಂಥ ನಗರ, ಅವರಿರ್ತಕ್ಕಂತಹ ಇಲ್ಲಿಂದ ದೂರ, ಇದೆಲ್ಲ ಅಂಶಗಳನ್ನು ಗಮನಿಸಿದ್ರು. ಮತ್ತು ಯಾವ ಕಾರ್ಯಗಳನ್ನು ಮಾಡ್ತಾರೆ, ಏನು ಮಾಡ್ತಾರೆ, ಇದೆಲ್ಲ ಕೂಡ ತಗೊಂಡ್ರು. ಅದನ್ನು ತಗೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಪದಪುಂಜವನ್ನು ರಚನೆ ಮಾಡಿ ಅದರಲ್ಲಿ ಲಘು ಗುರು ಅಂದರೆ ಸ್ವರಗಳ ಏರಿಳಿತ. ಇದಕ್ಕೆ ಈ ಸ್ವರಗಳಲ್ಲಿ ಹಾಡಿಗೆ ಸಂಬಂಧಪಟ್ಟಂತೆ ರಾಗಗಳಲ್ಲಿ ವಿಶೇಷವಾದಂಥ ರಾಗಗಳಿದ್ದ. ಆ ರಾಗಗಳ ಲಯಬದ್ಧವಾಗಿ ಇದರಲ್ಲಿ ಜೋಡಿಸಿದ್ರು. ಆ ಜೋಡಿಸಿದ ನಂತರ ಯಾವುದೇ ಒಂದು ಪದಪುಂಜ ಆಗಿರ್ಬೋದು, ಒಂದು ವಾಕ್ಯವಾಗಿರಬಹುದು, ನಾವು ಮಂತ್ರದಲ್ಲಿ ಹೇಳಿದಂಥ ಪಕ್ಷದಲ್ಲಿ ನಾವು ಒಂದೊಂದೇ ಅಕ್ಷರವನ್ನು ಪಠನೆ ಮಾಡದಂತೆ ಅದು ಅವರಿಗೆ ತಲುಪುತ್ತೆ, ಅವರ ಲೋಕಕ್ಕೆ ತಲುಪುತ್ತೆ, ಅವರಿಗೆ ತಲುಪುತ್ತೆ. ಯಾವ ದೈವವನ್ನು ಕುರಿತು ನಾವು ಹೇಳ್ತೇವೆ ಅವರಿಗೆ ತಲುಪುತ್ತೆ. ಅದೇ ರೀತಿಯಾಗಿ ಆ ಪದಗಳನ್ನು ರಚನೆ ಮಾಡ್ತಾರೆ. ಅದಕ್ಕೆ ಬೇರೆ ಮಾತಾಡಿದಾಗ ಆಗ ದೇವರಿಗೆ ಹೋಗೋದಿಲ್ಲ. ನಾವು ಯಾವ ಪದಗಳನ್ನು ಕರಿತೇವೆ, ಯಾವ ಪದಗಳನ್ನು ಬಳಸ್ತೇವೆ, ವಾಕ್ಯಗಳನ್ನು ಬಳಸ್ತೇವೆ, ಆಗ ದೇವರಿಗೆ ಹೋಗುತ್ತೆ. ಆಗ ಅವರ ಜೊತೆಗೆ ಕಾಂಟ್ಯಾಕ್ಟ್ ಆಗುತ್ತೆ. ಅದು ಹಂತ ಹಂತವಾಗಿ ಎಷ್ಟು ಹೇಳ್ತೀರ, ಅವ್ರ ವ್ಯಾಪ್ತಿ ಎಷ್ಟಿರುತ್ತೆ ಅದೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಈಗ ಮಂತ್ರದಲ್ಲಿ ಹೇಳ್ತಾರೆ 11 ಸಾರಿ 21 ಸಾರಿ 48 ಸಾರಿ ರೀತಿಯಾಗಿ ಇದನ್ನು ಪಠನೆ ಮಾಡಬೇಕು ಅಥವಾ ಒಂದು ಮಂಡಲ ಹೇಳಬೇಕು, ಹೀಗೆಲ್ಲ ಬರೆದಿರ್ತಾರೆ. ಕಾರಣ ಅಷ್ಟೇ, ಅವರು ಇಷ್ಟು ದೂರದಲ್ಲಿದ್ದಾರೆ, ಅಲ್ಲಿಗೆ ತಲುಪಬೇಕಂದ್ರೆ ಇದು ಈ ರೀತಿಯಾಗಿ ಹೇಳಲೇಬೇಕಂತ. ಈಗ ಈ ಮಂತ್ರಗಳು ಹೇಗೆ ಕಾರ್ಯ ಮಾಡ್ತಾ, ಮನುಷ್ಯ ಜೀವ ಎಂಬತಕ್ಕಂಥದ್ದೇನಿದೆ ಇದು ಸಂಪೂರ್ಣ ಭೂತತ್ವ ಜಲತತ್ವವನ್ನು ಬಿಟ್ಟರೆ ಪೂರ್ಣ ತರಂಗಗಳು. ಏನು ಹೇಳಿ, ಮನುಷ್ಯನ ಈ ಛಾಯೆ ಅದು ಈ ಜೀವ ಮತ್ತು ಸೂಕ್ಷ್ಮ ಶರೀರ ಪೂರ್ಣ ತರಂಗಗಳು, ಬೆಳಕು, ಶಕ್ತಿ, ಎನರ್ಜಿ. ಈ ಎನರ್ಜಿಯ ಕಾರಣದಿಂದ ಎಲ್ಲ ಕಡೆ ತರಂಗಗಳ ರೂಪದಲ್ಲಿ ಇದೆ. ಈ ಮಂತ್ರವನ್ನು ಹೇಳಿದಾಗಷ್ಟೇ ಯಾವ ದಿಕ್ಕಿನ ದೈವಶಕ್ತಿಗೆ ಸಂಬಂಧಪಟ್ಟಂತೆ ಆ ಮಂತ್ರಗಳಲ್ಲಿ ಏನು ಶಕ್ತಿ ಇರುತ್ತೆ ಆ ಶಕ್ತಿ ತರಂಗಗಳ ಮೂಲಕ ಅವ್ರ ಹತ್ರ ತಲುಪುತ್ತೆ. ಯಾವ ತರಂಗಗಳು, ನಿಮ್ಮ ವ್ಯಾಪ್ತಿ ಎಷ್ಟಿದೆ, ಆ ಒಂದು ವ್ಯಾಪ್ತಿಯಲ್ಲಿ ತರಂಗಗಳ ಸ್ಥಿತಿ ಹೇಗಿದೆ, ಆ ತರಂಗಗಳ ಮುಖೇನ ಈಗ ನೀವು ಪಲ್ಲವಿ ಅಂತ ಕರೆದ್ರೆ ಆ ಪಲ್ಲವಿಗೆ ಹೋಗ್ಬೇಕು. ಅವಳು ನಿಮ್ಮನೆ ರೂಮಲ್ಲಿರಲಿ ಅಥವಾ ಹೂವಿನ ಗಿಡದಲ್ಲಿ ಇರಲಿ ಅಥವಾ ಹೊರಗಡೆ ಇರಲಿ, ಏ ಪಲ್ಲವಿ ಅಂತ ಅವ್ರಮ್ಮ ಕರೆದ್ರು, ಅಪ್ಪ ಕರೆದ್ರು, ಯಾರೋ ಕರೆದ್ರು ಅಂತ ಇಟ್ಕೊಳ್ಳಿ. ಆ ಸಂದರ್ಭದಲ್ಲಿ ಅವಳಿಗೆ ಕೇಳಬೇಕದು ಅಲ್ವಾ. ಅವಳಿಗೆ ಕೇಳಿದ್ರೆ ಅವಳು ಬರೋದು, ಅವಳು ರೆಸ್ಪಾನ್ಸ್ ಮಾಡೋದು. ಈಗ ಬೇರೆಯವ್ರಿಗೆ ಕರೆದ್ರೆ ನಮ್ಮನ್ನೇನು ಕರೀತಾ ಇಲ್ಲ ಅಂತ ಅವ್ರ ಪಕ್ಕದಲ್ಲಿದ್ದರೂ ಸುಮ್ಮನಾಗ್ಬಿಡ್ತಾರೆ. ಹಾಗೆಯೇ ಯಾವ ತರಂಗಗಳಿರ್ತಾವೆ ಮನುಷ್ಯನಲ್ಲಿ, ಆ ತರಂಗಗಳಿಗೆ ಅನುಗುಣವಾಗಿ ಆ ಪದಗಳನ್ನೇನು ಬಳಕೆ ಮಾಡ್ತಾರೆ ದೈವಶಕ್ತಿಗೆ ಸಂಬಂಧಪಟ್ಟಂತೆ ಆ ದೈವಶಕ್ತಿಯತ್ತ ಸಾಗುತ್ತವೆ ತರಂಗಗಳ ಮೂಲಕ ಮಂತ್ರಗಳು. ಅದಕ್ಕೋಸ್ಕರನೇ ಅರ್ಧ ನಿಲ್ಲಿಸಬಾರ್ದು, ಅರ್ಧ ನಂಬಿಕೆ ಇಟ್ಕೋಬಾರ್ದು. ಪೂರ್ಣ ಭಗವಂತನ ಮೇಲೆ ನಂಬಿಕೆ ನಿಷ್ಠೆಯನ್ನು ಇಟ್ಕೋಬೇಕು. ನಿಮ್ಮದು ಯಾವುದೇ ಒಂದು ಕಾರ್ಯ ಆಗಬೇಕಂದ್ರೆ, ಒಂದು ಅನುಕೂಲ ಲಭ್ಯ ಆಗಬೇಕಂದ್ರೆ ಅದರ ಪೂರ್ಣತೆ ಆಗಬೇಕು. ಈಗ ನೀವೇನು ಕರಿಬೋದು, ಅಡಚಣೆ ಆಗೋದಿಲ್ಲ ಅಂತ ಇಟ್ಕೊಳ್ಳಿ. ಕರೆದಾಗ ಸ್ವರ ತರಂಗಗಳು ಆ ರೀತಿ ಸಕಾರಾತ್ಮಕವು ಹೋಗುತ್ತೆ. ನಿಮ್ಮ ಸ್ವರ ತರಂಗಗಳು ಹೋಗೋದ್ರ ಜೊತೆಗೆ ನಿಮ್ಮ ಭಾವ, ನಿಮ್ಮ ಜೀವದ ಆಭಾಮಂಡಲ ಇದೂ ಕೂಡ ದುಕ್ಕೊಂಡು ಹೋಗೋದು. ಆ ಪವಿತ್ರ ಸ್ಥಾನಕ್ಕೆ ಅಂಥ ಹಾನಿಕಾರಕ ಸ್ಥಿತಿಯಲ್ಲಿ ಇದ್ರೆ ಹೋಗೋಕ್ಕಾಗೋದಿಲ್ಲ. ದೇಹದಲ್ಲಿ ಆತ್ಮಗಳಿದ್ರೆ, ಮನೆಯಲ್ಲಿ ಆತ್ಮಗಳಿದ್ರೆ, ವಾತಾವರಣ ಹಾಳಾಗಿದ್ರೆ ಅಂದರೆ ಬುದ್ಧಿ ಕಲುಷಿತ ಆಗಿದ್ರೆ ಆ ಸಂದರ್ಭದಲ್ಲಿ ಮನುಷ್ಯನ ಕಷ್ಟ ತಡೀಲಿಕ್ಕಾಗಲಿಲ್ಲ. ದುಃಖ ಆಗ್ತಾಯಿತ್ತು, ಸಂಕಟ ಆಗ್ತಾಯಿತ್ತು, ಜೀವನದಲ್ಲಿ ಬಾಧೆ ಆಗ್ತಾಯಿತ್ತು. ಆ ಬಾಧೆ ಆಗ್ತಾ ಇದೆ ಅಂದರೆ ಕಲುಷಿತತೆ ಇದೆ ಅಂತ. ಈಗ ಆ ಒಂದು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ನೀವು ನಿಮ್ಮ ಸ್ವರತರಂಗದ ಪೆಟ್ಟಿಗೆಯಿಂದ ಧ್ವನಿಯನ್ನು ಉತ್ಪನ್ನ ಮಾಡಿ ಆ ಭಗವಂತನನ್ನು ಕೂಡ ನೀವು ಪ್ರಾರ್ಥಿಸ್ತಕ್ಕಂಥ ಸಂದರ್ಭದಲ್ಲಿ
ಇಲ್ಲಿ ಪ್ರಕೃತಿಯಲ್ಲಿ ಬಂದಂಥ ಸಕಾರಾತ್ಮಕ ಶಕ್ತಿ ನಿಮ್ಮ ದೇಹದಲ್ಲಿ ಉತ್ಪನ್ನವಾದಂತಹ ಶಕ್ತಿ ಸಕಾರಾತ್ಮಕ, ಆದರೆ ನಿಮ್ಮ ಜೀವದಲ್ಲಿ ಮತ್ತು ತರಂಗದಲ್ಲಿ ಇರ್ತಕ್ಕಂಥದ್ದು ನಕಾರಾತ್ಮಕ. ಇದನ್ನು ಸೇರಿಸ್ಕೊಂಡು ಹೋಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಆಗ ಭಗವಂತ ಅಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿ, ನಿಮ್ಮ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ, ನಿಮ್ಮ ಒಂದು ಆಚರಣೆಯನ್ನು ಗಮನಿಸಲಿಕ್ಕೆ ಅಶುದ್ಧತೆ ವಾತಾವರಣ ಕೂಡ ಬೇಕು. ಅಶುದ್ಧ ಸ್ಥಿತಿ ಆದಂಥ ಸಂದರ್ಭದಲ್ಲೂ ಕೂಡ ಆಗ ಫಲ ನೀಡುವುದಿಲ್ಲ, ಅವುಗಳು ಮುಂದಕ್ಕೆ ಸಾಗೋದಿಲ್ಲ. ಅವ್ರದ್ದೇ ಆದಂಥ ಕೋಟೆ ಇದೆ, ಅವ್ರದ್ದೇ ಆದಂತಹ ಕಾವಲಿದೆ, ಅವ್ರದ್ದೇ ಆದಂತಹ ನಿರ್ಬಂಧ ಎಂಬತಕ್ಕಂಥದ್ದಿದೆ, ಅವ್ರದ್ದೇ ಆದಂತಹ ಒಂದು ವ್ಯವಸ್ಥೆ ಎಂಬತಕ್ಕಂಥದ್ದಿದೆ. ಆ ವ್ಯವಸ್ಥೆ ದಾಟಿ ಹೋಗಲಿಕ್ಕೆ ಈ ಸ್ವರಗಳಿಗಾಗೋದಿಲ್ಲ, ಶಕ್ತಿ ಇರುವುದಿಲ್ಲ. ನೀವೇ ಈಗ ಒಂದು ಜಂಪಿಂಗ್ ಮಾಡ್ತಾ ಇದ್ರಿ ವಿದ್ಯಾರ್ಥಿ ಇದ್ದಾಗ ಅಂತ ಇಟ್ಕೊಳ್ಳಿ, ವಿದ್ಯಾರ್ಥಿ ಆಗಿದ್ರೇ ತಿಳ್ಕೊಳ್ಳಿ. ಆ ಸಂದರ್ಭದಲ್ಲಿ ನೀವು ಮಕ್ಕಳಾಗಿದ್ರಿ, ಜಿಗಿತಕ್ಕಂಥದ್ದು ಕುಣಿತಕ್ಕಂಥದ್ದೆಲ್ಲ ಪ್ರಾಬಲ್ಯತೆ ಇದೆ. ಇನ್ನೊಂದು 20 ವರ್ಷ ಕಳೆದ ಮೇಲೆ ನೀವು ನೀವೇ ಮನುಷ್ಯನೇ, ನಿಮ್ಮ ಜಿಗಿತಾನೆ 20 ವರ್ಷದ ಮುಂಚೆ ಇದ್ದಿದ್ದು, ನಂತರದಲ್ಲಿ 20 ವರ್ಷ ಆದಮೇಲೆ ಹೋಗಿ ಜಿಗಿರಿ, ಆಗುತ್ತೇನೆ. ಶಕ್ತಿ ಪ್ರಾಬಲ್ಯತೆ ಇರೋದಿಲ್ಲ ಅಲ್ವಾ? ಹಾಗೆ ಈ ಮಂತ್ರಗಳನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಸಕಾರಾತ್ಮಕ ಆಚರಣೆ ಮಾಡಬೇಕು ಅನ್ನೋದು ಇದಕ್ಕೆ. ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸಾಹಾರ ಇತ್ಯಾದಿ ಈ ಬೇಕರಿ ಆಹಾರಗಳನ್ನು ಸೇವನೆ ಮಾಡಬಾರ್ದು ಅಂತ ಹೇಳೋದು ಇದೇ ಕಾರಣಕ್ಕೋಸ್ಕರ. ಏಕೆಂದರೆ ನೀವೇನು ಸೇವನೆ ಮಾಡ್ತೀರ ಅದು ಉತ್ಪನ್ನ ಆಗುತ್ತೆ, ಅದು ನಿಮ್ಮ ಸ್ವರ ತರಂಗಗಳ ಮೂಲಕ ಆಯಾ ಲೋಕಗಳತ್ತ ಸಾಗುತ್ತೆ, ದೈವಶಕ್ತಿಯತ್ತ ಸಾಗುತ್ತೆ. ಅಲ್ಲಿ ಪ್ರವೇಶ ಸಿಗೋದಿಲ್ಲ, ಅವರನ್ನು ಸಂಪರ್ಕ ಮಾಡಲಿಕ್ಕೆ ಪ್ರವೇಶ ಸಿಗೋದಿಲ್ಲ. ಯಾಕೆಂದರೆ ನಿಮ್ಮ ಆಭಾಮಂಡಲ ಜೀವದ ಆ ತರಂಗಗಳ ಜೊತೆ ಮಿಕ್ಸ್ ಆಗಿ ಹೋಗುತ್ತೆ, ಆ ತರಂಗಗಳ ಆ ಶುದ್ಧತ ಕ್ಷೇತ್ರಕ್ಕೆ ತಲುಪೋದಿಲ್ಲ. ಅದಕ್ಕೋಸ್ಕರ ಈ ಸಕಾರಾತ್ಮಕ ಆಚರಣೆ ಮಾಡಬೇಕಂತ ಯಾರೇ ಆಗಲಿ, ಮಾಂಸಾಹಾರ ಸೇವನೆ ಮಾಡಿದವರು ಮಾಡದಿದ್ದವ್ರನ್ನೂ ಕೂಡ ನೀವು ನೋಡಿ, ಯಾವ್ದಾದ್ರು ವ್ರತ ಆಚರಣೆ ಮಾಡ್ತಾರೆ, ದೇವಸ್ಥಾನದ ಕಾರ್ಯಗಳನ್ನು ಮಾಡ್ತಾರೆ, ಅಥವಾ ಮನೆಯಲ್ಲಿ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಮಾಡ್ತಾರೆ ಅಂತಂದರೆ ಒಂದು ತಿಂಗಳಿಗಿಂತ ಮುಂಚೆನೇ ಬಿಟ್ಬಿಟ್ಟಿರ್ತಾರೆ ಎಲ್ಲ. ಮನೆಯಲ್ಲಿ ಯಾವುದೂ ಮಾಡೋದಿಲ್ಲ, ಹೊರಗಡೆ ಎಲ್ಲಾದರೂ ತಿನ್ಕೊಂಡು ಬಂದ್ರೂ ಅವ್ರ ಜೊತೆ ಜಗಳ ಮಾಡ್ತಾರೆ ಮನೆಯಲ್ಲಿ. ಕಾರಣ ಇಷ್ಟೇ, ಅವರಿಗೆ ಗೊತ್ತಿರುತ್ತೆ. ಆ ಕಾರಣದಿಂದ ಶುಚಿತ್ವವನ್ನು ಆಚರಣೆ ಮಾಡದಿದ್ದರೆ ನಮಗೆ ದೈವಿಕ ಫಲ ಸಿಗೋದಿಲ್ಲ ಅನ್ನೋದು ಗೊತ್ತಿರುತ್ತೆ. ಅವರ ಅಂತರಂಗ ಗೊತ್ತಿದ್ರು, ಜೀವಕ್ಕೆ ಗೊತ್ತಿದ್ರು, ಅವ್ರ ಮೇಲಿನ ಆಚರಣೆಗೆ ಈಗ ಒಂದು ಜೀವಶಕ್ತಿ ಆತ್ಮದ ಪ್ರಾಬಲ್ಯತೆ ಕಡಿಮೆ ಇರೋ ಕಾರಣದಿಂದ ಬಹಿರ್ಮುಖ ಅಂತರ್ಮುಖವಾಗಿ ಗೊತ್ತಾಗದೇ ಇದ್ರೂ ಕೂಡ ಈ ಒಂದು ಜೀವಗಳ ಆಚರಣೆಗೆ ಸಂಬಂಧಪಟ್ಟಂತೆ ಗೊತ್ತಿರುತ್ತೆ, ಅದರಿಂದ ಆಚರಣೆ ಮಾಡ್ತಾರೆ. ಇದನ್ನೇ ನೀವು ತಿಳ್ಕೊಬೋದು. ದೈವಿಕ ಆಚರಣೆ ಫಲವನ್ನು ಪಡಿಬೇಕು ಅಂತಂದರೆ ಇಲ್ಲಿ ಶುದ್ಧತೆ ಬೇಕಾಗುತ್ತೆ. ಆ ಕಾರಣದಿಂದ ನೀವು ಮಂತ್ರಗಳನ್ನು ಹೇಳ್ತಕ್ಕಂಥ ಕಾರಣದಿಂದ ಏನಾಗುತ್ತೆ, ನಿಮ್ಮ ಜೀವದಲ್ಲಿ ಇರ್ತಕ್ಕಂಥ ಎನರ್ಜಿ ಕೂಡ ಆ ಒಂದು ತರಂಗಗಳ ಮೂಲಕ ಸಾಗ್ತಾ ಇರುತ್ತೆ. ಮಂತ್ರದ ತರಂಗಗಳ ಮೂಲಕ ಕೂಡ ದೈವಶಕ್ತಿಯತ್ತ ಸಾಗ್ತಾ ಇರುತ್ತೆ. ಎಲ್ಲಿವರೆಗೆ ಕ್ಷಮತೆ ಇರುತ್ತೆ ಅಲ್ಲಿವರೆಗೆ ಮಾತ್ರ ಮಂತ್ರ ಸಾಗುತ್ತೆ. ಶುದ್ಧಾಚರಣೆಯನ್ನು ಮಾಡದೇ ಇದ್ದರೆ ದೈವಿಕ ಸ್ಥಾನದವರೆಗೂ ತಲುಪೋದಿಲ್ಲ. ಅಯ್ಯೋ ನಾವು ಅಲ್ಲಿವರೆಗೂ ತಲುಪೋದು ಬೇಡ, ನಾವು ಇಲ್ಲಿ ಹೇಳಿದ್ರೆ ದೇವರು ಎಲ್ಲ ಜಾಗದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಖಂಡಿತ ಇದ್ದಾನೆ, ಎಲ್ಲ ಜಾಗದಲ್ಲಿ ಇಲ್ಲ ಅಂತ ಅಲ್ಲ. ಆದರೆ ಮನುಷ್ಯ ಎಲ್ಲಿ ಕಲುಷಿತ ವಾತಾವರಣ ಮಾಡ್ಕೊಂಡಿದ್ದಾರೆ, ದುರ್ವಾಸನೆಯಿಂದ ಕೂಡಿರ್ತಕ್ಕಂಥ ಜಾಗಗಳು, ದುರ್ವಾಸನೆಯಿಂದ ಕೂಡಿರ್ತಕ್ಕಂಥ ದೇಹಗಳು. ಈಗ ನೋಡಿ, ಯಾರಾದರೂ ಸಾಕ್ಸು ಏನಾದ್ರು ಹಾಕಿದರೆ ದುರ್ವಾಸನೆ ಬರುತ್ತೆ, ಅವರಲ್ಲಿ ನೆಗೆಟಿವಿಟಿ ಹಾವಳಿಗಳು ತುಂಬ ಇರುತ್ತೆ. ಆ ಕಾರಣದಿಂದಾನೇ ಆ ದೇಹದಲ್ಲಿನ ಬೆವರು ಕೂಡ ಅಶುದ್ಧ ಇರುತ್ತೆ. ಇದೆಲ್ಲ ಕೂಡ ನೆಗೆಟಿವಿಟಿ ಕಾರಣದಿಂದ. ಹಾಗೆ ಪರಿಸರದಲ್ಲಿ ನೀವು ನೋಡಿ, ಯಾವುದೇ ಕಾರಣ ಇರ್ಬೋದು, ದುರ್ನಾತ ಹೊಡಿತಾ ಇರುತ್ತೆ. ಹಾಗಾಗಿ ಅಂಥ ಕ್ಷೇತ್ರಗಳಲ್ಲಿ, ಅಂಥ ಜಾಗಗಳಲ್ಲಿ ದೈವಿಕ ವಾಸ ಅದು ವಿಶೇಷವಾಗಿ ಇರೋದಿಲ್ಲ. ಆದರೆ ಮನುಷ್ಯ ಎಲ್ಲಿರ್ತಾನೆ, ಅವನ ಆತ್ಮನೇ ಪ್ರಾಕೃತಿಕವಾಗಿ ಇರ್ತಕ್ಕಂಥ ದೈವ ಸ್ವರೂಪ, ದೈವ ರಚನೆ, ಹೃದಯದಲ್ಲಿ ಭಗವಂತನ ವಾಸ. ಅಲ್ಲಿವರೆಗೆ ಏನು ಎಂಥದ್ದು ಅದು ತಲುಪೋದಿಲ್ಲ. ಆದಾಗ್ಯೂ ಕೂಡ ಶುದ್ಧತೆ ಎಂಬತಕ್ಕಂಥದ್ದು ಅವಶ್ಯವಾಗಿ ಬೇಕಾಗುತ್ತೆ. ಈ ಮನುಷ್ಯನ ಆಚರಣೆ ಅಶುದ್ಧ ಜಾಗಗಳಲ್ಲಿ ಅವಶ್ಯವಾಗಿ ಭಗವಂತನ ನಿರ್ದಿಷ್ಟ ವಾಸ ಎಂಬತಕ್ಕಂಥದ್ದು ಇರೋದಿಲ್ಲ ಹೆಚ್ಚಿನ ಮಟ್ಟದಲ್ಲಿ. ಆದರೆ ನಮ್ಮ ಒಂದು ಆತ್ಮಕ್ಕೆ ಬಲ ಬೇಕು ಅಂದರೆ ಅವರು ಹೆಚ್ಚಿನ ಮಟ್ಟದಲ್ಲಿ ಉಪಸ್ಥಿತ ಇದ್ದು ಅವರ ಶಕ್ತಿ, ವೈಬ್ರೇಷನ್, ಎನರ್ಜಿ ಎಂಬತಕ್ಕಂಥದ್ದು ಹರಡ್ತಾ ಇದ್ದಂತಹ ಪಕ್ಷದಲ್ಲಿಯೇ ಆತ್ಮಕ್ಕೆ ಪ್ರಾಬಲ್ಯತೆ ಮತ್ತು ಶಕ್ತಿ ಎಂಬತಕ್ಕಂಥದ್ದು ದೊರೆಯುತ್ತೆ. ಅದರ ವಿನ ಆ ಶಕ್ತಿ ಪ್ರಾಬಲ್ಯತೆ ದೊರೆಯೋದಿಲ್ಲ. ಅದರಿಂದಾಗಿ ಏನು ನೀವು ಮಂತ್ರ ಹೇಳ್ತೀರಿ ಅದು ತರಂಗಗಳ ಮೂಲಕ, ನಿಮ್ಮ ಮೂಲಕನೇ ಅದು ಸಾಕ್ತಾ ಇರುತ್ತೆ. ಈಗ ಒಂದು ಬಲ್ಪ್ ಇದ್ದಾಗ ಬಲ್ಪಿನ ಸುತ್ತ ಹೇಗೆ ಪ್ರಕಾಶಮಾನತೆ ಎಂಬತಕ್ಕಂಥದ್ದು ಹರಡ್ತಾ ಇರುತ್ತೆ, ಆ ಪ್ರಕಾಶಮಾನತೆಯನ್ನು ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ. ನಮ್ಮ ಆತ್ಮ ಪ್ರಕಾಶ ಕೂಡ ಅದೇ ರೀತಿಯಾಗಿ ಸುತ್ತಲೂ ಕೂಡ ಹರಡ್ತಾ ಇರುತ್ತೆ. ಈಗ ಸೂರ್ಯದೇವನ ಬೆಳಕು ಕೇವಲ ಪೂರ್ವಕ್ಕೆ ಮಾತ್ರ ಇರುತ್ತಾ? ಇಲ್ಲ, ಸುತ್ತಲೂ ಕೂಡ ಇರುತ್ತೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಆತ್ಮದ ಸ್ವರೂಪ ಮತ್ತು ಜೀವದ ಈ ಒಂದು ಪ್ರಕಾಶಮಾನತೆ ಅಷ್ಟರ ಮಟ್ಟಿಗೆ ಸುತ್ತಲೂ ಸಾಗ್ತಾ ಇರುತ್ತೆ. ಒಂದು ವೇಳೆ ಅಭಮಂಡಲ ಕಲುಷಿತವಾಗಿದ್ರೂ ಕೂಡ ಅವರವರ ಕ್ಷಮತೆ, ಆತ್ಮಶಕ್ತಿಗೆ ಅನುಗುಣವಾಗಿ ಆ ರೀತಿಯಾಗಿ ಹರಡ್ಕೊಂಡಿರುತ್ತೆ. ಇದರಿಂದಾಗಿ ಮಂತ್ರವನ್ನು ನೀವು ಪಠನೆ ಮಾಡಿದಾಗ ತರಂಗಗಳ ಮೂಲಕ ಹೋಗುತ್ತೆ. ಇದರಲ್ಲಿ ಸಫಲತೆ, ವಿಫಲತೆಯ ಹಾನಿಕಾರಕ ಸ್ಥಿತಿ ಇದ್ದರೆ ಕಷ್ಟ ಸಾಧ್ಯ, ಶುದ್ಧ ಸ್ಥಿತಿ ಇದ್ದರೆ ಉತ್ತಮವಾದಂಥ ಫಲಗಳು ಲಭ್ಯ ಆಗ್ತವೆ. ಅದರ ಜೊತೆಗೆ ಮಂತ್ರವನ್ನು ಹೇಳೋದ್ರಿಂದ ಶುದ್ಧತೆ ಕೂಡ ನಿರ್ಮಾಣ ಆಗುತ್ತೆ, ಸಕಾರಾತ್ಮಕತೆ ಕೂಡ ನಿರ್ಮಾಣ ಆಗುತ್ತೆ. ಆಯಾ ಮನುಷ್ಯರ ಆಚರಣೆ ಮೇಲೆ
ನಿರ್ಧರಿಸಿರುತ್ತೆ. ಈ ರೀತಿಯಾಗಿ ಒಂದು ಮಂತ್ರವನ್ನು ಹೇಳುವ ಮೂಲಕ ಮನುಷ್ಯ ಫಲವನ್ನು ಪಡೆದುಕೊಳ್ತಾನೆ. ಈ ರೀತಿಯಾಗಿ ಜೀವದ ತರಂಗಗಳು, ಆತ್ಮದ ತರಂಗಗಳು ಸಮ್ಮಿಶ್ರಿತ ಮನುಷ್ಯ ದೇಹದ ಸ್ಥಿತಿ ಕಾರ್ಯ ಮಾಡುತ್ತೆ ಅಂತ ಹೇಳ್ತೀವಿ. ವಿಡಿಯೋ ನಾನು ಮುಗಿಸ್ತಾ ಇದ್ದೆ.